ಬಳ್ಳಾರಿಯಲ್ಲಿ ಜರ್ನಲಿಸ್ಟ್ ಯೂನಿಯನ್ ವತಿಯಿಂದ ಮಿನಿ ಮೀಡಿಯಾ ಹೌಸ್ ಉದ್ಘಾಟನೆ. ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರು ಭಾಗಿ. ಎಸ್ ವೀಕ್ಷಕರ, ಬಳ್ಳಾರಿ ಜಿಲ್ಲೆ ಬಳ್ಳಾರಿ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾಂಪ್ಲೆಕ್ಸ್ ನಲ್ಲಿ ಮಿನಿ ಮೀಡಿಯಾ ಹೌಸ್ ಅದ್ದೂರಿಯಾಗಿ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು. ಈ ಸಂದರ್ಭದಲ್ಲಿ ಕೆಎಸ್ಜೆಯು ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಜಾನಕಿ ಮೋಹನ್ ರವರು ಮಾತನಾಡಿ, ನಾನು ಬೆಂಗಳೂರಿನಲ್ಲಿ ಸುಮಾರು ಪತ್ರಿಕಾ ಮಾಧ್ಯಮದಲ್ಲಿ 23 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದೇನೆ. ಕನ್ನಡ ಮತ್ತು ತೆಲುಗು 2 ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ ಅನುಭವ ನನಗಿದ್ದು, ಈಗ ಸಂಪೂರ್ಣವಾಗಿ ಕನ್ನಡ ಪತ್ರಿಕೆ ಮಾಧ್ಯಮಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಯಲಹಂಕದ ಜುಡಿಸಿಯಲ್ ಲೇಔಟ್ ನಲ್ಲಿ ನಮ್ಮ ಮಾಧ್ಯಮದ ಕಚೇರಿ ಇದೆ. ಐಜೆಯುನ ಅಂಗಸಂಸ್ಥೆಯಾಗಿ ಕೆಎಸ್ಜೆಯು ಪತ್ರಕರ್ತರ ಸಂಘಟನೆ 9 ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದೆ. ಐಜೆಯು ಮುಖ್ಯ ಅಧ್ಯಕ್ಷ ಪಂಜಾಬ್ನ ಬಲವಿಂದರ್ ಜಮ್ಮು ಆಯ್ಕೆಯಾಗಿದ್ದಾರೆ. ಐಜೆಯು ಸಂಘಟನೆಯು ನಮ್ಮ ದೇಶದ 28 ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಕೀಲರು ಮತ್ತು ಹಿರಿಯ ಪತ್ರಕರ್ತರಾದ ಜೋಳದ ರಾಸಿ ತಿಮ್ಮಪ್ಪರವರು ಮಾತನಾಡಿ, ಭಾರತ ದೇಶದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇದರ ಜೊತೆಗೆ 4ನೇ ಅಂಗ ಎಂದು ಗುರುತಿಸಿಕೊಂಡಿರುವ ಪತ್ರಿಕಾ ಮಾಧ್ಯಮ ಕಾರ್ಯನಿರ್ವಹಿಸುತ್ತಿದೆ. ಎಂತಹ ಉದ್ಯಮಿಯಾದರೂ ಪತ್ರಿಕೆ ನಡೆಸುವುದು ಕಷ್ಟ ಸಾಧ್ಯ, ಅದರಲ್ಲೂ ವಸ್ತು ನಿಷ್ಠೆಯಿಂದ ನಡೆಸುವುದು ಬಹಳ ಕಷ್ಟ. ಇದೇ ರೀತಿ ಪತ್ರಕರ್ತರು ನ್ಯಾಯಸಮ್ಮತವಾಗಿ ಕೆಲಸ ಮಾಡಿದಲ್ಲಿ ಮುಂದಿನ ದಿನಮಾನಗಳಲ್ಲಿ ಎಲ್ಲವೂ ಅನುಕೂಲವಾಗುವುದೆಂದು ಮಾತನಾಡಿದರು. ಎಪಿಡಬ್ಲ್ಯೂಜೆನ ಕರ್ನೂಲು ಜಿಲ್ಲೆ ಆಲೂರು ತಾಲೂಕು ಅಧ್ಯಕ್ಷ ಗೋಪಾಲ್ ಅವರು ಮಾತನಾಡಿ, ಈ ಸಮಾಜವನ್ನು ಏನಾದರೂ ಬದಲಾವಣೆ ಮಾಡಬೇಕೆಂದರೆ ಬರೀ ಪದವಿ ಅಥವಾ ಅಧಿಕಾರದಿಂದ ಅಲ್ಲ, ಒಬ್ಬ ಪತ್ರಕರ್ತನಾಗಿ ಲೇಖನಿ ಎಂಬ ಖಡ್ಗದಂತಹ ಪೆನ್ನಿನಿಂದ ಕೂಡ ಸಮಾಜವನ್ನು ತಿದ್ದುವ ಕೆಲಸವನ್ನು ಮಾಡಬಹುದು ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಸ್ಟೇಟ್ ಜರ್ನಲಿಸ್ಟ್ ಯೂನಿಯನ್ ಸಂಘದ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ರಮೇಶ್ ಎನ್ ಯರಗುಡಿರವರು ಮಾತನಾಡಿ, ನಮ್ಮ ಮಿನಿ ಮೀಡಿಯಾ ಹೌಸ್ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ಸರ್ವರನ್ನು ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡರಾದ ಎಲ್ ಮಾರಣ್ಣ, ಯರಕುಲ್ ಸ್ವಾಮಿ, ಕೃಷ್ಣ ಮೋಹನ್ ನಕುಲ್, ಪೋಲೋ ಪ್ರವೀಣ್, ರವಿ ನೆಟ್ಕಲ್ಲಪ್ಪ, ಸಿದ್ದಪ್ಪ ವಕೀಲರು, ವಿಶ್ವನಾಥ್ ರವರು ಸೇರಿದಂತೆ ಇನ್ನು ಅನೇಕ ಮುಂತಾದವರು ಭಾಗವಹಿಸಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಬಳ್ಳಾರಿ ಜಿಲ್ಲಾ ವರದಿಗಾರರು ಧನರಾಜ್ ಟಿ ಕುರಿಯರ್. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ರಾಜ್ಯಾಧ್ಯಕ್ಷರು ಜಾನಕಿ ಮೋಹನ್ ಅಂತ ಹೇಳಿ, ನಾನು ಬೆಂಗಳೂರಲ್ಲಿ ಸುಮಾರು 23 ವರ್ಷದಿಂದ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಹಲವಾರು ಪತ್ರಿಕೆಗಳು, ತೆಲುಗು, ಕನ್ನಡ 2 ಲ್ಯಾಂಗ್ವೇಜ್ಗೂ ಕೂಡ ಸೇವೆ ಮಾಡಿದ್ದೀನಿ. ನಾನು ಈಗ ಪ್ರೆಸೆಂಟ್ ಕನ್ನಡ ಚಾನಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಆಫೀಸ್ ಬಂದು ಯಲಹಂಕ ಜುಡಿಷಿಯಲ್ ಲೇಔಟ್ ಇದೆ. ನಮ್ಮದು ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ ಅಂಗಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಾವು 9 ವರ್ಷಗಳಿಂದ ಕರ್ನಾಟಕದಲ್ಲಿ. ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ ಬಗ್ಗೆ ಹೇಳಬೇಕು ಅಂದರೆ, ನಮ್ಮದು 27 ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇದೆ ಸುಮಾರು 39 ವರ್ಷಗಳಿಂದ. ಕಾರ್ಮಿಕ ಇಲಾಖೆ ಅಡಿಯಲ್ಲಿ ನಾವು ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ ಕೆಲಸ ಮಾಡ್ತಾ ಇದೆ. ರಾಜ್ಯಾಧ್ಯಕ್ಷರಾಗಿ ಇಷ್ಟು ದಿನ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರ ಹತ್ರ ಕೆಲಸ ಮಾಡಿದ್ರು, ಶ್ರೀನಿವಾಸ ರೆಡ್ಡಿ ಅವರು ಅಂತ. ಈಗಲೂ ಮಾಡ್ತಾ ಇದ್ದಾರೆ. ಮೀಡಿಯಾ ಅಕಾಡೆಮಿ ಚೇರ್ಮನ್ ಆಗಿ ಅವರು ಅಧ್ಯಕ್ಷರಾಗಿದ್ದರು. ಈಗ ಮೊನ್ನೆ ರೀಸೆಂಟಾಗಿ ವಿಜಯವಾಡದಲ್ಲಿ ಒಂದು ಏನು ಚುನಾವಣೆ ನಡೀತು, ಆ ಚುನಾವಣೆಯಲ್ಲಿ ಪತ್ರಿಕಾಂಗ ಎಲ್ಲ ವಿಷಯದಲ್ಲಿ ಎಲ್ಲರಿಗೂ ಯಾವುದಕ್ಕಾದರೂ ಭಯಪಡ್ತಕ್ಕಂಥ ಅಂಗ ಇದ್ದರೆ ಅದು ಪತ್ರಿಕಾಂಗ. ಪ್ರತಿಯೊಬ್ಬ ಜನಪ್ರತಿನಿಧಿ ಹಿಡಿದು ಸಾಮಾನ್ಯ ಜನಗಳು ಸಹ ತಪ್ಪು ಮಾಡಿದ್ರೆ ಇಲ್ಲಿ ಪತ್ರಿಕೆಯಲ್ಲಿ ಬಂದು ಬದಲಾಗುವ ಸನ್ನಿವೇಶಗಳು ಪತ್ರಿಕಾಂಗ ತರ್ತಾ ಇದೆ. ವಸ್ತುನಿಷ್ಠತೆಯಿಂದ ಆ ಪತ್ರಿಕಾಂಗ ಕೆಲಸ ಮಾಡಬೇಕು. ನನ್ನ ಹಳೆಯ ಭಾಳ ಕಷ್ಟಪಟ್ಟು, ನಮ್ಮ ಹಳೆಯ ಇರ್ಬೋದು, ನಮ್ಮ ಮಾಮನವರು ರವಿಯವರು ಇರ್ಬೋದು, ಭಾಳ ಕಷ್ಟಪಟ್ಟು ನೋಡಿ. ಇತ್ತೀಚಿನ ದಿನಗಳಲ್ಲಿ ಒಂದು ಪತ್ರಿಕೆ ನಡೆಸ್ಬೇಕಂದ್ರೆ ಭಾಳ ಕಷ್ಟದ ಸ್ಥಿತಿ. ಪತ್ರಿಕಾ ಹೆಂಗಿದೆ ಅಂದರೆ, ದೊಡ್ಡ ಉದ್ಯಮಿ ಆದರೂ ಸಹ ಪತ್ರಿಕಾಂಗವನ್ನು ನಡೆಸೋದು, ವಸ್ತುನಿಷ್ಠೆಯಿಂದ ಪತ್ರಿಕಾಂಗ ನಡೆಸೋದು ಭಾಳ ಕಷ್ಟ. ಅದೇನೇ ಇರಲಿ, ಸತ್ಯಮೇವ ಜಯತೆ ಅನ್ನೋ ರೀತಿಯಲ್ಲಿ ಪತ್ರಿಕಾಂಗ ವಸ್ತುನಿಷ್ಠೆಯಾಗಿ ನಡೆಸಿದಾಗ ಅವ್ರಿಗೆ ಎಲ್ಲ ರೀತಿಯ ಅನುಕೂಲಗಳು ಗ್ಯಾರಂಟಿಯಾಗಿ ಸರ್ಕಾರ ಇರ್ಬೋದು, ನಮ್ಮಂಥ ವ್ಯಕ್ತಿಗಳಿಂದ ಇರ್ಬೋದು, ರಾಜ್ಯಾಧ್ಯಕ್ಷರಿಂದ ಇರ್ಬೋದು, ಉದ್ಯಮಿಗಳಿಂದ ಇರ್ಬೋದು, ಸಂಘಟನೆಯಿಂದ ಇರ್ಬೋದು, ಎಲ್ಲರೂ ಅವ್ರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಆದರೆ ಅವ್ರಿಗೆ ವಿನಂತಿ ಅಂದರೆ ವಸ್ತುನಿಷ್ಠೆಯಿಂದ ಕೆಲಸ ಮಾಡ್ತಕ್ಕಂಥ ಆ ಸನ್ನಿವೇಶದಲ್ಲಿ ಪತ್ರಿಕಾಂಗ ಕೆಲಸ ಮಾಡಬೇಕು. ನೋಡಿ ಯಾವ ಥರ ಮಾಡ್ಬೇಕಂದ್ರೆ, ಪತ್ರಿಕಾಂಗದ ಮೇಲೆ ಬರ್ತಕ್ಕಂಥ ಸುದ್ದಿ ಇರ್ಬೋದು, ವಿಡಿಯೋದಲ್ಲಿರ್ಬೋದು, ಅದರ ಮೇಲೆ ಭಾಳ ಜನ ಅವಲಂಬಿತರಾಗಿದ್ದಾರೆ. ಒಂದು ಯಾವುದೋ ಒಂದು ಸುದ್ದಿ, ತಪ್ಪು ಸುದ್ದಿ, ಸುಳ್ಳು ಸುದ್ದಿ ಬಂದಾಗ ನಿಜವಾಗ್ಲೂ ಅದು ಭಾಳ ದೊಡ್ಡ ಪರಿಣಾಮ ಬೀರ್ತದೆ. ಆ ನಿಟ್ಟಿನಲ್ಲಿ ಆಗದೆ ವಸ್ತುನಿಷ್ಠೆಯಿಂದ ಪತ್ರಿಕೋದ್ಯಮ ಮಾಡಬೇಕು. ಇದು ಒಂದು ಹೊಸ ಕಚೇರಿ ಉದ್ಘಾಟನೆ ಆಗಿದೆ. ಮುಂದಿನ ದಿನದಲ್ಲಿ ನಾವೆಲ್ಲರೂ ಸಹಕಾರ ಮಾಡಿ ನಾವೆಲ್ಲರೂ ಸಹ ಒಳಗಡೆ ನಿಂತು ಕುರ್ಜಿನಲ್ಲಿ ಕೂತು ವಿಶಾಲವಾದ ಮಟ್ಟದಲ್ಲಿ ಆಗಲಿ ಅಂತ ಹಾರೈಸ್ತಾ ಒಳ್ಳೆಯದಾಗಲಿ ಅಂತ ಬಳ್ಳಾರಿ ಜಿಲ್ಲೆಯಲ್ಲಿ
ಒಂದು ಮೀಡಿಯಾ ಅಂದರೆ ಮಿನಿ ಮೀಡಿಯಾ ಹೌಸ್ ಮಾದರಿಯಲ್ಲಿ ಒಂದು ಮಾಡ್ಬೇಕನ್ನೋದು ಒಂದು ಉದ್ದೇಶದಿಂದ ಅಂತಂದರೆ ಕೆಲವು ಎಲ್ಲರೂ ಪತ್ರಿಕಾಗೋಷ್ಠಿ ಮಾಡೋದಾಗ ಪತ್ರಿಕೆ ಭವನಕ್ಕೆ ಹೋಗಿ ಮಾಡೋಕ್ಕಾಗೋದಿಲ್ಲ. ಕೆಲವು ಬಯಲಿರ್ತಕ್ಕಂಥ ಜನರನ್ನ ನಾವು ಅವ್ರಿಗೆ ಧೈರ್ಯ ಹೇಳಿ ಅವ್ರಿಗೆ ನಮ್ಮ ಒಂದು ಈ ಮಿನಿ ಮೀಡಿಯಾ ಹೌಸ್ನಲ್ಲಿ ಅವ್ರಿಗೆ ಕರೆಸಿ ಸಂತೈಸಿ ಅವ್ರಿಗೆ ನಮ್ಮದೇ ಆದ ಒಂದು ಧೈರ್ಯವನ್ನು ತುಂಬುವ ಕಾರ್ಯಕ್ರಮ ಮಾಡ್ಬೇಕಂತೇಳಿ ಇದು ಒಂದು ಪ್ಲಾನ್ ಬಂತು. ಈ ಆಲೋಚನೆ ಮೇರೆಗೆ ನಾವೊಂದು ಚಿಕ್ಕದಾಗಿ ಇಷ್ಟು ಜನ ಗಣ್ಯರು ಬಂದು ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತಂದರೆ ನನಗೆ ಭಾಳ ಖುಷಿ ಆಗ್ತಾಯಿದೆ. ಅದ್ರ ಜೊತೆಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಯಾವುದೇ ಪತ್ರಿಕೆ ಆಗಿರ್ಬೋದು, ಯಾವುದೇ ಸಂಘಟನೆ ಆಗಿರ್ಬೋದು, ಬಳ್ಳಾರಿ ಜಿಲ್ಲಾ ಪತ್ರಕರ್ತರ ಒಂದು ಕ್ಷೇಮಾಭಿವೃದ್ಧಿ ಹಾಗೂ ನಮ್ಮ ಕರ್ನಾಟಕ ಸ್ಟೇಟ್ ಜರ್ನಲಿಸ್ಟ್ ಯೂನಿಯನ್ ವತಿಯಿಂದ ನಾವು ಮುಂದಿನ ಕಾರ್ಯಕ್ರಮಗಳು ಜನಸಾಮಾನ್ಯರಿಗೆ, ಬಡವರಿಗೆ, ರೈತರಿಗೆ ಅನುಕೂಲ ಆಗಲಂತೇಳಿ ಆ ದೃಷ್ಟಿಯಲ್ಲೇ ಈ ಒಂದು ಶಾಖೆಯನ್ನು ತೆರೆದಿದ್ದೇವೆ. ಈ ಶಾಖೆಗೆ ಎಲ್ಲರೂ ಆಶೀರ್ವಾದ ನನಗೆ ಸಿಕ್ಕಿದೆ, ಭಾಳ ಸಂತೋಷ ಆಗ್ತಾ ಇದೆ. ಇನ್ನು ಮುಂದೆ ಇದೇ ಥರನೇ ಈ ಶಾಖೆ ಮುಖಾಂತರ ಯಾವುದೇ ಸಮಸ್ಯೆ ತೊಂದರೆಗಳಿದ್ರೂ ನಾವು ಇಲ್ಲಿ ಕುತ್ಕೊಂಡು ಚರ್ಚೆ ಮಾಡೋಕೆ ಗುರಿ ಹಿರಿಯರಲ್ಲಿ ಆಗಿರ್ಬೋದು, ಮುಖಂಡರಲ್ಲಿ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕ ಆಗಿರ್ಬೋದು, ಯಾವುದೇ ವಿಚಾರಗಳಿರ್ಬೋದು, ಅಂಥ ವಿಚಾರಗಳನ್ನು ಇಲ್ಲಿ ನಾವು ಕೂಲಂಕುಷವಾಗಿ ಸಂಕ್ಷಿಪ್ತವಾಗಿ ಒಂದು ಚರ್ಚೆ ಮಾಡುವಂಥ ಒಂದು ನೇರ ಸಂದರ್ಶನ ಆಗಿರ್ಬೋದು, ಮುಖಾಮುಖಿ ಸಂದರ್ಶನ ಆಗಿರ್ಬೋದು, ಈ ಥರ ಘಟನೆಗಳನ್ನು ಇಲ್ಲಿ ನಾವು ಜನರಿಗೆ ಪ್ರಚಾರ ಮಾಡುವ, ಜನರ ಮುಂದೆ ತರಬೇಕನ್ನೋ ದೃಷ್ಟಿಯಿಂದ ನಾವು ಎಲ್ಲ ಮುಖಂಡರು ಹಿರಿಯರ ಆಶೀರ್ವಾದದಿಂದ ಅವರ ಸಹಕಾರದಿಂದ ನಾವು ಇದನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪ್ರತಿಯೊಬ್ಬರು ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು, ಕೃತಜ್ಞತೆಗಳು ಹೇಳುತ್ತಾ ನಾನು ಒಂದು ಮಾತು మీడియా ఆఫీస్ ఓపెన్ చేయడానికి ఆంధ్ర నుంచి మమ్మల్ని ఆహ్వానించినందుకు మా రమేష్ అన్నకు ప్రత్యేక ధన్యవాదాలు తెలుపుతున్నాను. ముఖ్యంగా ఈరోజు నిరుపేదలు బాగుపడుతున్నారంటే, కష్టాలు తీరుతున్నాయంటే ఒక రాజకీయ పార్టీలో చలనం వస్తుందంటే ఒక పెన్ను వల్లే, అది ఒక జర్నలిస్ట్ వల్లే అని నేను సభాముఖంగా తెలియజేస్తున్నాను. అలాగే ఇక్కడ కర్ణాటక నుంచి మన కర్ణాటక స్టేట్ ప్రెసిడెంట్ జానకి మేడం గారికి, మన తిమ్మప్పన అన్నగారికి, ఇక్కడ ఉండే వివిధ హోదాల్లో ఉండే వాళ్ళకి ప్రతి ఒక్కరికి ధన్యవాదాలు. ఈ అవకాశం ఇచ్చిన అందరికీ థ్యాంక్ యూ. ಈಗ ನಾಳೆ 15ನೇ ತಾರೀಕಿಗೆ ಬಿಡುಗಡೆ ಆಗುತ್ತದೆ. ಚಿಕನ್ ಪತ್ರಿಕೆ ಮಾಧ್ಯಮದವರಿಗೆ ನಮಸ್ಕರಿಸುತ್ತಾ ಈಗ ಸ್ವಂತ